ಹರಿ ಓಂ ವೀಕ್ಷಕರೇ, ನಮ್ಮ ದೇಹದಲ್ಲಿ ತುಂಬಿರುವಂತಹ ಕೊಬ್ಬು ಹಾಗೂ ದೇಹದ ತೂಕ ಇಳಿಸಿಕೊಳ್ಳುವ 30 ಡೇಸ್ ಚಾಲೆಂಜಿನ 21ನೇ ದಿನದ ಅಭ್ಯಾಸದಲ್ಲಿ 3 ಸರಳವಾದ ಎಕ್ಸಸೈಸ್ ಅನ್ನು ಅಭ್ಯಾಸ ಮಾಡೋಣ. ಈ ಎಕ್ಸಸೈಸ್ ನಮ್ಮ ಹೊಟ್ಟೆ ಭಾಗ ಹಾಗೂ ಸೊಂಟದ ಭಾಗದಲ್ಲಿ ತುಂಬಿರುವಂತಹ ಕೊಬ್ಬನ್ನು ಕರಗಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಹಾಗಾದರೆ ಆ 3 ಎಕ್ಸಸೈಸ್ ಯಾವುದು ಅನ್ನೋದನ್ನ ತಿಳಿದುಕೊಳ್ಳೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಗಣೇಶ್ ಅಡಿಕರ್. ಬನ್ನಿ ವೀಕ್ಷಕರೇ, ಈಗ ನಮ್ಮ ಹೊಟ್ಟೆಯ ಭಾಗ ಹಾಗೂ ಸೊಂಟದ ಭಾಗದಲ್ಲಿ ತುಂಬಿರುವಂತಹ ಕೊಬ್ಬನ್ನು ಕರಗಿಸಿಕೊಳ್ಳುವ 21ನೇ ದಿನದ ಮೊದಲನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ. ಮೊದಲನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡಲು ನಾವು ಬ್ಯಾಲ್ಟ್ ಅನ್ನ ಯೂಸ್ ಮಾಡ್ಕೊಳ್ಳೋಣ. ಬ್ಯಾಲ್ಟ್ ಅನ್ನ ಈ ರೀತಿಯಾಗಿ ಇಟ್ಕೊಳ್ಳಿ. ಹಾಗೆ ಬ್ಯಾಲ್ಟ್ ಅನ್ನ ನಿಮ್ಮ ತಲೆಯ ಹಿಂಭಾಗಕ್ಕೆ ತೆಗೆದುಕೊಂಡು ಹೋಗಿ. ಈಗ ಆಳವಾಗಿ ಉಸಿರನ್ನ ತೆಗೆದುಕೊಳ್ಳಿ. ಸಂಪೂರ್ಣ ಬೆನ್ನು ನೇರವಾಗಿರಲಿ. ಎಕ್ಸೇಲ್ ಮಾಡ್ಕೊಳ್ತಾ ನಿಧಾನವಾಗಿ ನಿಮ್ಮ ಲೆಫ್ಟ್ ಅಥವಾ ರೈಟ್ ಬೆಂಡ್ ಆಗಿ ಇನ್ಹೇಲ್ ಮತ್ತೆ ಮಧ್ಯಕ್ಕೆ ಬನ್ನಿ. ಉಸಿರನ್ನ ಹೊರ ಹಾಕ್ತಾ ಹಾಗೆ ಉಸಿರನ್ನ ತೆಗೆದುಕೊಳ್ತಾ ಈ ರೀತಿಯಾಗಿ ನೀವು 30 ಕೌಂಟ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. ಸಾಧ್ಯವಾದಷ್ಟು ನಿಮ್ಮ ಉಸಿರಾಟ ಹಾಗೂ ದೇಹದ ಚಲನೆಯನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಈ ಎಕ್ಸಸೈಸ್ ನಮ್ಮ ಬೆನ್ನಿನ ಹಿಂಭಾಗ ಹಾಗೂ ಸೊಂಟದ ಭಾಗದಲ್ಲಿ ತುಂಬಿರುವಂಥ ಕೊಬ್ಬನ್ನು ಕರಗಿಸಿಕೊಳ್ಳಲು ಸಹಾಯ ಮಾಡುತ್ತೆ. 30 ಕೌಂಟ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬಂದು ಹಾಗೆ 2 ಕೈಯನ್ನು ಕೆಳಗಡೆ ಇಳಿಸ್ತಾ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಇದು ಮೊದಲನೇ ಎಕ್ಸಸೈಸ್. ಈಗ ಎರಡನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ. ಎರಡನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡಲು ಕಾಲನ್ನ ಮುಂದಕ್ಕೆ ಚಾಚ್ತಾ ದಂಡಾಸನದ ಸ್ಥಿತಿಗೆ ಬನ್ನಿ. ಹಾಗೆ ನಿಮ್ಮ ಕೈ ಬೆರಳನ್ನ ಇಂಟರ್ಲಾಕ್ ಮಾಡ್ಕೊಳ್ಳಿ. ಇಂಟರ್ಲಾಕ್ ಮಾಡ್ಕೊಂಡಿರುವಂತ ಕೈ ಬೆರಳನ್ನ ತಲೆಯ ಹಿಂಭಾಗದಲ್ಲಿರಿಸಿ. ಈಗ ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಸೊಂಟದ ಭಾಗವನ್ನ ಟ್ವಿಸ್ಟ್ ಮಾಡಿ ಹಾಗೆ ನಿಮ್ಮ ಎಡ ಅಥವಾ ಬಲ ಮಂಡಿಯನ್ನ ಮೇಲಕ್ಕೆತ್ತಾ ನಿಮ್ಮ ಎಲ್ಬೋ ಅನ್ನ ಮಂಡಿಗೆ ತಾಗಿಸಲು ಪ್ರಯತ್ನಿಸಿ. ಮತ್ತೆ ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಈ ಎಕ್ಸಸೈಸು ಕೂಡ ನಮ್ಮ ಹೊಟ್ಟೆಯ ಭಾಗ ಹಾಗೂ ಸೊಂಟದ ಭಾಗದಲ್ಲಿ ತುಂಬಿರುವಂತಹ ಕೊಬ್ಬನ್ನು ಕರಗಿಸಿಕೊಳ್ಳಲು ಸಹಾಯವಾಗುತ್ತೆ. 30 ಕೌಂಟ್ 3 ಸೆಟ್ ಆಗಿ ಈ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡಿ. ಕೌಂಟ್ ಆದ ನಂತರ ಮತ್ತೆ ನಿಧಾನವಾಗಿ ಸೆಂಟರಿಗೆ ಬಂದು ಹಾಗೆ ಕೈಯನ್ನ ಕೆಳಗಡೆ ಇಳಿಸ್ತಾ ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ಈಗ ಮೂರನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ. ಮತ್ತೆ ದಂಡಾಸನದ ಸ್ಥಿತಿಗೆ ಬನ್ನಿ. ಕೈ ಬೆರಳನ್ನ ಇಂಟರ್ಲಾಕ್ ಮಾಡ್ಕೊಳ್ತಾ ತಲೆಯ ಹಿಂಭಾಗದಲ್ಲಿ ಇಟ್ಕೊಳ್ಳಿ. ಈಗ ನಿಧಾನವಾಗಿ ನಿಮ್ಮ 2 ಕಾಲನ್ನ ಮೇಲಕ್ಕೆತ್ತಿ ಹಾಗೆ ಮಂಡಿಯನ್ನ ಬೆಂಡ್ ಮಾಡ್ತಾ ನಿಮ್ಮ ಎದೆ ಹತ್ರ ತೆಗೆದುಕೊಂಡು ಬನ್ನಿ. ಹಾಗೆ 2 ಎಲ್ಬೋದಿಂದ ನಿಮ್ಮ ಮಂಡಿಯನ್ನ ಟಚ್ ಮಾಡಲು ಟ್ರೈ ಮಾಡಿ. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಈ ಎಕ್ಸಸೈಸು ಕೂಡ ನೀವು 30 ಕೌಂಟ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. ಈ ಎಕ್ಸಸೈಸ್ ನಮ್ಮ ಹೊಟ್ಟೆ ಭಾಗದಲ್ಲಿ ತುಂಬಿರುವಂತಹ ಕೊಬ್ಬನ್ನ ಕರಗಿಸಿಕೊಳ್ಳಲು ಸಹಾಯ ಮಾಡುತ್ತೆ. 30 ಕೌಂಟ್ ಆದ ನಂತರ ಮತ್ತೆ 2 ಕಾಲುಗಳನ್ನ ನೇರ ಮಾಡಿ ಹಾಗೆ ಕಾಲನ್ನ ಕೆಳಗಡೆ ಇಳಿಸ್ತಾ ಕೈಯನ್ನ ರಿಲೀಸ್ ಮಾಡಿ ಶಿಥಿಲ ದಂಡಾಸನದಲ್ಲಿ ಆಳವಾದ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, 21ನೇ ದಿನದ ಅಭ್ಯಾಸದಲ್ಲಿ 3 ಸರಳವಾದ ಎಕ್ಸಸೈಸ್ ನಮ್ಮ ಹೊಟ್ಟೆ ಭಾಗ ಹಾಗೂ ಸೊಂಟದ ಭಾಗದಲ್ಲಿ ತುಂಬಿರುವಂತಹ ಕೊಬ್ಬನ್ನ ಕರಗಿಸಿಕೊಳ್ಳಲು. ಈ ಎಕ್ಸಸೈಸಿನ ಜೊತೆಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರುವಂತಹ ಎಕ್ಸಸೈಸ್ ಅನ್ನ ನೀವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಸಂಪೂರ್ಣ ದೇಹದಲ್ಲಿ ತುಂಬಿರುವಂತಹ ಕೊಬ್ಬು ಹಾಗೂ ದೇಹದ ತೂಕವನ್ನು ಇಳಿಸಿಕೊಳ್ಳಲು ಸಹಾಯವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹರಿ ಓಂ.